ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು KPS ಪ್ರಾಪರ್ಟಿ ಇನ್ ಮೈಸೂರು. ನಾನಿವತ್ತು ನಿಮಗೆ 2030 ಮೂಡ ಅಲಾಟೆಡ್ ಡುಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ. ಇದು ಬಂದು ವಿಜಯನಗರ ಫೋರ್ತ್ ಸ್ಟೇಜ್ ಸೆಕೆಂಡ್ ಫೇಸಲ್ಲಿ ಬರುತ್ತೆ. ಕ್ಲಿಯರ್ ಡಾಕ್ಯುಮೆಂಟು ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಗ್ರಾನೈಟ್ ಫ್ಲೋರಿಂಗು, ಆಲ್ ಟೀಕ್ ಇದೆ. ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಎಲ್ಲೂ ನಿಮಗೆ ಜಾಗ ವೇಸ್ಟ್ ಮಾಡಿಲ್ಲ. ಆಮೇಲೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇದೆ ನೋಡಿ. ನೀವೇನಾರು ಮನೆ ತೊಗೊಳ್ಬೇಕು ಅಂತ ಇದ್ದರೆ ಪ್ಲ್ಯಾನ್ ಮಾಡಿ ಇವಾಗಲೇ, ಯಾಕೆಂದರೆ ಇದು ಪ್ರೈಸ್ ಬಂದು ತುಂಬ ಕಮ್ಮಿ ಬೆಲೆ ಇದೆ. 86 ಲಕ್ಷ ಹೇಳ್ತಾರೆ, ನೆಗೋಷಿಯಬಲು. ಓನರ್ ಹತ್ರ ಕೂತು ಮಾತಾಡಿದ್ರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಇದನ್ನೇನಾರ ಮೂಡ ಪ್ರಾಪರ್ಟಿನ ನೀವು ಬಿಟ್ಟರೆ ಮತ್ತು ಈ ಥರ ಪ್ರಾಪರ್ಟಿಗಳು ಸಿಗೋಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರ ಮನೆ ತಗೊಳ್ಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಪ್ಲ್ಯಾನ್ ಮಾಡಿಬಿಡಿ ದಯವಿಟ್ಟು. ಇದನ್ನು ತೊಗೊಂಡು ಏನಾರು ನೀವು ಬಾಡಿಗೆಗೆ ಬಿಡ್ತೀನಿ ಅಂದರೆ 16,000 ರೂಪಾಯಿ ಬಾಡಿಗೆ ಸಿಗುತ್ತೆ. ಲೀಸಿಗೆ ಕೊಟ್ಟರೆ 16 ಲಕ್ಷ ಲೀಸ್ ಸಿಗುತ್ತೆ. ಅದನ್ನು ಕೂಡ ನಾನೇ ಮಾಡಿಸ್ಕೊಡ್ತೀನಿ. ಬನ್ನಿ, ಒಳಗಡೆ ಯಾವ ರೀತಿ ಮಾಡಿದ್ದಾರೆ, ಯಾವ ಥರ ನಿಮಗೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ವಾಸ್ತುನ ತೋರಿಸ್ತಾ ಹೋಗ್ತೀನಿ. ಎಲ್ಲಿ ಜಾಗ ವೇಸ್ಟ್ ಮಾಡ್ದಂಗೆ ಯಾವ ಥರ ಮಾಡಿದ್ದಾರೆ ಪ್ಲ್ಯಾನ್ನ ನಾನು ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸಲ್ಲಿ ಲೈಕ್ ಕೊಡಿ, ಆಯಿತಾ? ಲೈಕು. ಬನ್ನಿ ಹೋಗೋಣ. ಇವಾಗ ಒಳಗಡೆ ಯಾವ್ಯಾವ ಥರ ಇದೆ ತೋರಿಸ್ತಾ ಹೋಗ್ತೀನಿ, ಸಪೋರ್ಟ್ ಮಾಡಿ. ನೋಡಿ, ನಿಮಗೆ ಇಲ್ಲಿ 4 ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. 30 ಫೀಟ್ ರೋಡ್ ಇದೆ, ಅಪೋಸಿಟ್ 30 ಫೀಟ್ ಇದೆ. ಇದು ಇಲ್ಲಿ 4 ವೀಲರ್ ಪಾರ್ಕ್ ಮಾಡ್ಕೋಬೋದು ನೀವು. ಇನ್ಸೈಡ್ ಬಂದು ನಿಮಗೆ 2 ವೀಲರು 2 ರಿಂದ 3 ಬೈಕ್ನ ಪಾರ್ಕ್ ಮಾಡ್ಕೋಬೋದು. ಬೆಂಗಳೂರವರು ನೋಡ್ತಾಯಿದ್ರೆ, ಬೆಂಗಳೂರವರು ಅಂತಲ್ಲ, ಮೈಸೂರವರು ಯಾರೇ ನೋಡ್ತಾಯಿದ್ರು ಪ್ರಾಪರ್ಟಿ ತೊಗೊಳ್ಳೋರು ಇದನ್ನು ಪ್ಲ್ಯಾನ್ ಮಾಡಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ನೋಡಿ, ಇದೆಲ್ಲ ಫ್ರಂಟ್ ನಿಮಗೆ ಟೈಲ್ ಯೂಸ್ ಮಾಡಿದ್ದಾರೆ. ಮೇನ್ ಡೋರು ಈಸ್ಟ್ಗಿದೆ, ಸೈಟು ಸೌತ್ ಫೇಸು. ಡೋರ್ ಬಂದು ಈಸ್ಟ್ಗಿದೆ. ಎಲ್ಲ ಫ್ರಂಟ್ ಎಲಿವೇಶನ್ ಬರುತ್ತೆ ನಿಮಗೆ. ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಗ್ರಾನೈಟ್ ಫ್ಲೋರಿಂಗ್ ಇದೆ. ಇದು ಮೇನ್ ಡೋರು, ಹಾಲ್ ಟೀಕ್ ಇದೆ. ಪೂಜಾ ಡೋರು, ಮೇನ್ ಡೋರು ಎಲ್ಲ ಟೀಕ್ ಇದೆ. ನೋಡಿ, ಸಾಲಿಡ್ ಆಗಿದೆ ಡೋರು. ನಿಮಗೆ ಮ್ಯಾಟ್ ಫಿನಿಶಿಂಗು ಪಾಲಿಶಿಂಗ್ ಇದೆ. ಮ್ಯಾಟ್ ಫಿನಿಶಿಂಗ್ ಯಾವ ಥರ ಸರ್ ಅಂತ ಕೇಳ್ತಾರೆ ಕೆಲವೊಬ್ರು. ಅದು ಯಾವ ಥರ ಅಂದರೆ, ನಿಮಗೆ ಹ್ಯಾಂಡಲ್ಲಿ ಪಾಲಿಷ್ ಮಾಡೋಲ್ಲ, ಅದಕ್ಕೆ ಸ್ಪ್ರೇ ಗನ್ ಬರುತ್ತೆ, ಅದರಲ್ಲಿ ಪಾಲಿಷ್ ಮಾಡೋದು. ಅದಕ್ಕೆ ತುಂಬ ನೀಟಾಗಿ ಬರುತ್ತೆ. POP ಫಾಲ್ ಸೀಲಿಂಗ್ ಕೂಡ ಇದೆ. ಮತ್ತು TV ಕ್ಯಾಬಿನೆಟ್ಟು ನೋಡಿ, ಇದು ಫಾಲ್ ಸೀಲಿಂಗು ಹಾಲಲ್ಲಿ POP. ಅಲ್ಲೇ ನಿಮಗೆ ಮುಂದೆ ನೋಡಿದ್ರೆ TV ಕ್ಯಾಬಿನೆಟ್ ಇದೆ. ನಾನು ಇವಾಗ ಎಂಟ್ರಿ ಆಗಿದ್ದೀನಿ. ನನ್ನ ರೈಟ್ ಸೈಡ್ಗೆ ಕಿಚನ್ ಇದೆ. ಇದು ಅಗ್ನಿ ಮೂಲೆ ಅಂತ ಹೇಳ್ತಾರೆ, ಸೌತ್ ಈಸ್ಟ್ಗೆ. ನೋಡಿ, ಇಲ್ಲಿ ಕಿಚನ್ ಬರುತ್ತೆ. ಇದು ಕೂಡ ಸ್ಪೇಸಿಯಸ್ ಆಗಿದೆ ಕಿಚನ್ನು. ನೋಡಿ ಫ್ರೆಂಡ್ಸ್, ತೊಗೋಬೇಕು ಇಲ್ಲ ಮನೆ ಕಟ್ಟಬೇಕು ಅಂತ ಇದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಹೇಳೋದಲ್ಲ. ನೀವು ಸ್ವಲ್ಪ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ನೀವು ಮನೆ ತೊಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ನೀವೇನಾದ್ರು ಸೌತ್ ಫೇಸಲ್ಲಿ ಮನೆ ಕಟ್ಟಬೇಕು, ನಿಮ್ಮ ಸೈಟ್ ಯಾವ್ದಾರು ಇತ್ತು ಅಂತಂದ್ರೆ ಅವಾಗ ನಿಮಗೆ ಒಂದು ಪ್ಲ್ಯಾನ್ ಇರುತ್ತೆ, ಒಂದು ಐಡಿಯಾ ಇರುತ್ತೆ. ಅದಕ್ಕೋಸ್ಕರ ಫುಲ್ ನೋಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಅದೇ ಥರ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ದಂಗೆ ವಿಡಿಯೋ ನೋಡ್ತೀರಾ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸೌತ್ ಫೇಸಿಂಗ್ ಸೈಟು ಈಸ್ಟ್ ಡೋರ್ಲಿ ಈ ಥರ ಪ್ಲ್ಯಾನ್ ಬರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಕಿಚನ್ನು. ಎಲ್ಲ ಥಿಂಗ್ಸ್ ಇರೋದಕ್ಕೆಲ್ಲ ಕಬೋರ್ಡ್ಸ್ ಮಾಡಿದ್ದಾರೆ, ಚಿಮ್ನಿಗೂ ಪ್ರಾವಿಷನ್ ಮಾಡಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ ಕಿಚನ್ನು. ಡ್ರಾಯರ್ಸ್ ಎಲ್ಲ ಇದೆ. ಹಾಗೆ ಕಿಚನ್ ಪಕ್ಕನೇ ನಿಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಕೂಡ ನಿಮಗೆ ತುಂಬ ನೀಟಾಗಿ ಬಂದಿದೆ. ಕೊನೆಯಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಸುಮ್ಮನೆ ಆಗಬೇಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ, ಇದು ಕೆಳಗಡೆ ಒಂದು ಬೆಡ್ರೂಮ್ ಬರುತ್ತೆ. ಇದು ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ತುಂಬ ಸ್ಪೇಸಿಯಸ್ ಆಗಿದೆ. ನೋಡಿ, ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ, ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ.
ಹಾಗೆ ಕೆಳಗಡೆ ಒಂದು ಜನರಲ್ ಟಾಯ್ಲೆಟು ಬರುತ್ತೆ ವೆಸ್ಟರ್ನು. ಈ ಟಿ ವಿ ಕ್ಯಾಬಿನೆಟ್ ಪಕ್ಕ ನಿಮಗೆ UPS ಪಾಯಿಂಟ್ ಮಾಡಿದ್ದಾರೆ. ಅದರೊಳಗೆ ಸ್ಟೋರೇಜ್ ಕೂಡ ಮಾಡ್ಬೋದು ನೀವು, ಹಳೆ ಥಿಂಗ್ಸ್ ಏನಾರು ಇದ್ದರೆ. ಹಾಗೆ ಇಲ್ಲಿ ನಿಮಗೆ ವೆಸ್ಟರ್ನ್ ಕಮೋಡು ವಿತ್ ಅಟ್ಟ ಇದೆ. ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೀವು ಎಲ್ಲ ಬಾತ್ರೂಮ್ಗೂ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಹಾಗೆ ವೆಸ್ಟರ್ನ್ ಕಮೋಡು ಮತ್ತು ಸೌತ್ ಈಸ್ಟ್ಗೆ ಸಂಪು ಬ್ಯಾಕ್ ಸೈಡ್ ಬರುತ್ತೆ. 8000 ಲೀಟರ್ ಕೆಪಾಸಿಟಿ ಸಂಪಿದೆ. ಮೇಲೆ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಸೇಫ್ಟಿ ವೈಸು. ಇದ್ರ ಬೆಲೆ 86 ಲಕ್ಷ ಹೇಳ್ತಾರೆ, ನೆಗೋಷಿಯಬಲು. ಓನರ್ ವ್ಯಾಪಾರ ಇರುತ್ತೆ, ಕುತ್ತಿ ಮಾತಾಡಿದ್ರೆ ನೆಗೋಷಿಯಬಲ್ ಇರುತ್ತೆ. ನೀವು ಯಾವುದೇ ಮನೆ ನೋಡಿದ್ರು ಫ್ರೆಂಡ್ಸ್ ಏನಂತಂದರೆ ನಿಮಗೆ ಎಷ್ಟು ದಿನದಲ್ಲಿ ಮಾಡ್ಕೊತೀರಾ, ಎಷ್ಟು ಬೇಗ ಪ್ರೋಸೆಸ್ ಮಾಡ್ತೀರಾ ಅದ್ರ ಮೇಲೆ ಪ್ರೈಸು ಫಿಕ್ಸ್ ಆಗುತ್ತೆ. ನಾನು ನೋಡಿರೋ ಮಟ್ಟಿಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಿರೋದು. ನೋಡಿ, ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಬನ್ನಿ. ಫಸ್ಟ್ ಫ್ಲೋರ್ಲಿ 2 ಬೆಡ್ರೂಮ್ ಇದೆ, 2ಕ್ಕೂ ಕೂಡ ಅಟ್ಯಾಚ್ ಇದೆ. ಅದರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. 2 ಕೂಡ ಮಾಸ್ಟರ್ ಬೆಡ್ರೂಮೇನೆ, ಆದರೆ ಒಂದಕ್ಕೆ ಬಾಲ್ಕನಿ ಬರುತ್ತೆ, ಸಿಟ್ಔಟು. ಹಾಗಾಗಿ ನಾವು ಮಾಸ್ಟರ್ ಬೆಡ್ರೂಮ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಮೇಲ್ಗಡೆ ಬಂದಾಗ ರೈಟ್ಗೆ ಒಂದು ಲೆಫ್ಟ್ಗೆ ಒಂದಿದೆ. ನಾನು ಮಾಸ್ಟರ್ ಬೆಡ್ರೂಮ್ಗೆ ಫಸ್ಟ್ ಹೋಗ್ತಾ ಇದ್ದೀನಿ. ಇದಕ್ಕೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿತ್ TV ಕ್ಯಾಬಿನೆಟ್ ಕೂಡ ಇದೆ. ವಿತ್ ಅಟ್ಯಾಚ್ ಇದೆ. ಹಾಗೆ ವಾರ್ಡ್ರೋಬ್ಸ್ ಕೂಡ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಇದು ಬಂದು ಸಿಟ್ಔಟು. ಇಲ್ಲಿ ಕೂಡ ಒಬ್ಬರು ಕೂರ್ಬೋದು. ಹಾಗೆ ಅಟ್ಯಾಚ್ ಇದೆ. ಎಲ್ಲ ಕ್ಲೀನ್ ಮಾಡಬೇಕು, ಫಿನಿಶಿಂಗ್ ಆಗಿದೆ, ಕ್ಲೀನ್ ಮಾಡಿಕೊಡ್ತಾರೆ. ಜಾಗ್ವಾರ್ ಫಿಟ್ಟಿಂಗ್ ಇದೆ ನೋಡಿ. ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮ್ಮದೇನೋ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಹೇಳಿ, ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ, ನನ್ನ ಚಾನಲ್ ಹಾಕ್ಕೊಡ್ತೀನಿ. ಹಾಗೆ ಇದು 3ನೇ ಬೆಡ್ರೂಮು. ಇದು ಕೂಡ ನಿಮಗೆ ಸ್ಪೇಸಿಯಸ್ ಆಗಿದೆ. ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ವಿತ್ ಅಟ್ಯಾಚ್ ಇದೆ. ಇಲ್ಲಿ ಬಂದು ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಹಾಗೆ ಇದಕ್ಕೂ ಕೂಡ ಅಟ್ಯಾಚ್ ವೆಸ್ಟರ್ನ್ ಕಮೋಡು. ಎಲ್ಲ ಬಾತ್ರೂಮ್ಗೂ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದಾದರೆ. ಈಗ ಟೆರೆಸ್ ಮೇಲ್ಗಡೆ ಹೋಗೋಣ. ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕು ಹಾಗೆ ಸೋಲಾರ್ಗೆ ಪ್ರಾವಿಷನ್ ಮಾಡಿರ್ತಾರೆ. ಅದು ಯಾವ ರೀತಿ ಇದೆ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಸನ್ಲೈಟು ಬೀಳೋ ಥರ ಮಾಡಿದ್ದಾರೆ. ಯಾಕೆಂದರೆ ಮೂಡಾದಲ್ಲಿ ನಿಮಗೆ ಕ್ಲಿಯರ್ ಡಾಕ್ಯುಮೆಂಟ್ ಸಿಕ್ತಿರೋದೇ ಕಷ್ಟ ಇದೆ ಇವಾಗ ಸೈಟ್ಗಳು. ಹಾಗಾಗಿ ಕ್ಲಿಯರ್ ಡಾಕ್ಯುಮೆಂಟ್ ಇದ್ದರೆ ಆರಾಮಾಗಿ ತಗೋಬೋದು ಅಂತ ನಾನು ಹೇಳ್ತೀನಿ. ಇದು ಬಂದು ಮೇಲ್ಗಡೆ ನಿಮಗೆ ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ವಾಷಿಂಗ್ ಮಿಷಿನ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಓವರ ಟ್ಯಾಂಕ್ ಇಟ್ಟಿದ್ದಾರೆ. ನಿಯರ್ NPS ಸ್ಕೂಲ್ ಹತ್ರ ಬರುತ್ತಿದ್ದು. ಯಾರೋ NPS ಅಲ್ಲಿ ಮಕ್ಕಳುಗಳು ಏನಾರು ಓದ್ತಾ ಇದ್ದರೆ ಇದನ್ನು ಪ್ಲ್ಯಾನ್ ಮಾಡ್ಬೋದು ನೋಡಿ. ಸೋಲಾರ್ಗೆ ಈ ಥರ ವೀಡಿಯೋಗಳನ್ನ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.